ಸರ್ ನಮಸ್ತೆ. ನಮಸ್ತೆ. ನಂದು ಲೋಕೇಶ್ ಅಂತೇಳಿ VR ಆರ್ಗಾನಿಕ್ ನರ್ಸರಿ KR ನಗರ. ನಮ್ಮ ಹತ್ರ ತಾವು ಬಾಳೆ ಗಿಡ ತೊಗೊಂಡಿದ್ದೀರಿ. ಅದು ಯಾವಾಗ ತೊಗೊಂಡಿದ್ದೀರಿ ಅಂತ ಇದು ನಾವು 2000 ನಿಮ್ಮ ಹೆಸರು ನೇಮ್ ನಮ್ಮ ಹೇಳ್ಬಿಡಿ. ಹೆಸರು ಜಗದೀಶ್ ಅಂತ, ಊರು ಅಂಕನಹಳ್ಳಿ, ಯಾವ? ಕೆರೆ ಹೋಬಳಿ, ಹುಣಸೂರು ತಾಲೂಕು. ಹಾಂ ಹಾಂ 2100 ಗಿಡ ತಗೊಂಡಿದ್ವಿ ನಿಮ್ಮ ಹತ್ರ. ಯಾವುದು? ಏಲಕ್ಕಿ ಗಿಡಗಳು. ಏಲಕ್ಕಿ ಗಿಡ ಕೊಟ್ಟಾಗ ತುಂಬ ಚಿಕ್ಕದಿತ್ತು ಅನ್ನಿಸ್ತಲ್ಲ ಸರ್? ಹೌದು, ಸ್ವಲ್ಪ ಚಿಕ್ಕದಿದ್ದು 1600 ಗಿಡ. ಆಮೇಲೆ 400 ಗಿಡ ತಗೊಂಡಿದ್ದು ಪರವಾಗಿರಲಿಲ್ಲ. ಈಗ ಅದು ತೋಟಕ್ಕೆ ಬಂದು ಹಾಕಿರೋವು ಕೂಡ ಇವಾಗ ಚೆನ್ನಾಗಿ ಬಂದಿದ್ದಾವೆ. ನೋಡಿ ತೋರಿಸ್ಕೊಡ್ತೀನಿ. ಈಗ ಕಳೆ ಎಲ್ಲ ರೋಟ್ರಿ ಹೊಡ್ಸಿದ್ದೀರಾ? ಹೌದು ಸರ್. ಇದು ಬೇಸಿಗೆಗೂ ಕಳೆ ಇಷ್ಟೊಂದು ಬಂದಿತ್ತಾ? ಹೌದು ಸರ್, ಬೇಸಿಗೆ ಜಾಸ್ತಿ ಮಣ್ಣು ಮುಚ್ಚಬೇಡಿ. ಮಣ್ಣು ಮುಚ್ಚಿತು ಅಂದರೆ ನೀವು ರೋಡ್ರಿ ಹಿಂಗೆ ಹೊಡೆದಿದ್ರೆ ಸಾಕಾಯ್ತಿತ್ತು. ಆಪೋಸಿಟ್ ಹೊಡ್ಸ್ಬಿಟ್ಟಿದ್ದೀರಿ. ಈಗ ಬುಡಕ್ಕೆ ಇದೆ ನೋಡಿ. ಇವೆಲ್ಲ ಬರ್ತವೇನೋ ಹಾಕಿಲ್ಲ. ಗಿಡ ಏನು ಮುರಿದೋಗಲ್ಲ ಸರ್ ಇವು. ಆಯಿತಾ? ಅವೇನು ಮುರಿದೇನು ಹೋಗಲ್ಲ. ಅಕಸ್ಮಾತ್ ಕಟ್ಟಾಗಿದ್ರು ಗಿಡ ಬರ್ತವೆ. ಆಯಿತಾ? ಟ್ರಾಕ್ಟ್ರನ್ನ ಹೋದಾಗ ಅದು ಕಟ್ಟಾಗಿದ್ರೆ ನೋಡಿ, ಇದು ಹೋಗಿರಬೇಕು ಅಂತ ಅನ್ನಿಸ್ತು. ನೋಡ್ಕೊಳ್ಳಿ. ಈಗ ನೀರು ಈಗ ಆನ್ ಮಾಡಿದ್ದೀರಲ್ಲ, ಬರ್ತದೆ. ಗಿಡಗಳೇನು ಸಮಸ್ಯೆ ಇಲ್ಲ ಸರ್. ಈಗ ಏನೇನು ಕೊಟ್ಟಿದ್ದೀರಿ ಸರ್? ಈಗ ಅದೇ ನೀವು ಕೊಟ್ಟಿದ್ರಲ್ಲ ಸಾವಯವ ಗೊಬ್ಬರ, ಅದನ್ನ ಹಾಕಿದ್ವಿ ಸ್ಟಾರ್ಟಿಂಗು. ಎಷ್ಟು ದಿನ ಆಯ್ತು ಈಗ ನಾಟಿ ಮಾಡಿ? 35 ದಿನ ಆಗಿತ್ತು. 35 ದಿನ ಆಗಿದೆ ಈಗ. ಆಮೇಲೆ ಒಂದು ಡ್ರೆಂಚಿಂಗು, DNC ಮತ್ತು ಕ್ರಾಪ್ಸ್ ನೀವು ಎರಡು ಅದನ್ನೇ ಮಾಡಿದ್ದೀರಾ? ಅದು ಬಿಟ್ಟರೆ ಕೆಮಿಕಲ್ ಏನು ಕೊಟ್ಟಿಲ್ಲ ಅಲ್ವಾ? ಕೆಮಿಕಲ್ ಏನು ಕೊಟ್ಟಿಲ್ಲ. ಒಂದ್ಸಲ ಎಲೆ ಚುಕ್ಕಿ ಇದಾಗಿತ್ತು ಅಂದ್ಬಿಟ್ಟು ಒಂದು ಔಷಧಿ ಸ್ಪ್ರೇ, ಹುಳು ಮೆದಿತಲ್ಲ ಅದಕ್ಕೆ. ತೆಂಗಿನ ಗಿಡಕ್ಕೆ 30 ಅಡಿ ಇದೆ. 1 2 3 4 ಲೈನ್ ಮಾಡಿದ್ದೀರಾ. ಹಿಂಗೆ 6 ಅಡಿ ಬರುತ್ತಾ? ಹಿಂಗೆ 6 ಅಡಿ ಮಾಡಿದ್ದೀರಾ. ಇದು ಮೇಜರ್ ಏನಂದರೆ ಗುಣಿ ಸುತ್ತ ಕಳೆ ತಗೊಂಡ್ರೆ ಸಾಕು. ಈ ಕಳೆ ನಮಗೇನು ಮಾಡೋದೇ ಇಲ್ಲ. ಇದು ಸುತ್ತ ತಗೊಂಡ್ಬಿಡ್ತು ಅಂದರೆ ಅದು ಗಾಳಿ ಆಡಿದ್ರೆ ಸಾಕು. ತೋಟ ಯಾರು ನೋಡ್ಕೊಳ್ಳೋರು? ತೋಟ ನಾವೇ. ಇವರು ಓನರು. ಇವರು? ಹೌದಾ ಸರ್. ಇದು ತೋಟ ಬನ್ನಿ. ಇವನು ಸ್ವಲ್ಪ ಇಂಥವನ್ನ ಬಿಡಿಸ್ಬೇಕು. ಹಾಂ ಬಿಡಿಸಿ. ತೆಂಗು ಎಲ್ಲ ನಿಮ್ಮದೇ ಅಲ್ಲ ಸರ್? ಯಾವುದು? ಎಲ್ಲಿದ್ದು ಸರ್ ತೆಂಗು? ಲೋಕಲ್ ಹಾಕಿದ್ದೀರಾ ನೀವು? ಇಲ್ಲಿ ಇಲ್ವಲ್ದಾನೆ? ಇಲ್ಲಿಯವರು? ನೀವು ಬಿಳಿಕೆರೆಯವರು. ನೀವು ಇದು ರೀಚ್ ತೊಗೊಂಡು ಮಾಡ್ತಾ ಇರೋದು ಸರ್? ಹೌದು. ಗಿಡ ಎಲ್ಲ ಹೆಲ್ತಿಯಾಗಿದೆ ಸರ್, ಚೆನ್ನಾಗಿದೆ. ಈಗ ನೀವು ಇಟ್ಕೊಟ್ಟಿದ್ದೀರಲ್ಲ ಸ್ಪ್ರೇ, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದು ಒಂದು ಸ್ಪ್ರೇ ಮಾಡ್ಕೊಳ್ಳಿ ಅಷ್ಟೇ, ಕಳೆ ತೆಗೆಸ್ಕೊಂಡು ಅಷ್ಟೇ. ಇನ್ನು ಬಾಕಿದೆಲ್ಲ ಓವರಾಲ್ ಚೆನ್ನಾಗಿದೆ ಸರ್. ಬರುತ್ತೆ, ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಮಾಡಿ. ಜಾಸ್ತಿ ಬುಡಕ್ಕೆ ಮಣ್ಣು ಕೊಡಬೇಡಿ ಸರ್. ಸರಿ ಸರ್. ನೋಡಿ ಇಷ್ಟು ಈ ಥರ ಇದು ಏನಕ್ಕೆ ಗೊತ್ತಾ? ಫ್ರೀಯಾಗಿ ಐತೆ, ಅದಕ್ಕೆ ಅಷ್ಟು ಬಂದಿರೋದು. ಯಾವ್ಯಾವ ಮಣ್ಣು ಮುಚ್ಕೊಂಡಾಗ ಸ್ವಲ್ಪ ಬಿಡಿಸ್ಕೊಳ್ಳಿ, ಏನು ತೊಂದರೆ ಎಲ್ಲ ಬರ್ತವೆ. ನೋಡಿ ಈ ಥರ ಆದ್ರೂ ಇದು ಈ ಥರ ಆಗಿರುತ್ತೆ ನೋಡಿ. ಇದು ಆಲ್ರೆಡಿ ಬತ್ತೈತೆ, ಮೂವ್ ಆಗ್ಬಿಡ್ತದೆ ಇದು. ನೋಡಿ ಇಷ್ಟುದ್ದ ಆಲ್ರೆಡಿ ಬಂದ್ಬಿಟ್ಟದೆ. ಇದು ಕಟ್ಟಾಗಿತ್ತಲ್ಲ, ಏನು ತೊಂದರೆ ಅಂತೂ ಆಗಲ್ಲ. ನೋಡಿ ಇದು ಮುಚ್ಕೊಂಡು ಬಿಡಿಸಿರೋದು. ಈ ಥರ ಬಿಡಿಸ್ಕೊಳ್ಳಿ. ಗಿಡಗಳೆಲ್ಲ 35 ಡೇಸ್ಗೆ ಬಾಡಿ ಚೆನ್ನಾಗಿ ಬಂದಿದೆ. ಸುಮಾರು ಕಡೆ ಎದ್ದೇ ಇಲ್ಲ ಸರ್, 40 ದಿನ ಆಯಿತು, 50 ದಿನ ಆಯಿತು ಅಂತಾರೆ. 35 ಡೇಸ್ಗೆ ಎಷ್ಟು ಚೆನ್ನಾಗಿ ರಿಕವರಿ ಆಗಿದೆ ನೋಡಿ. ಭೂಮಿ ಎಲ್ಲ ಫಲವತ್ತತೆಯಾಗಿ ಚೆನ್ನಾಗಿದ್ರೆ ಹಿಂಗೆ ಎಷ್ಟು 35 ಡೇಸ್ ಆಯ್ತಾ ಇದು? ಹೌದು ಸರ್, 35 to 37 ಡೇಸ್. 35 to 37 ಡೇಸ್ಗೆ ಇಷ್ಟು ಈ ಥರ ಬಂದಿದೆ. ಕೆಲವರು ನಮ್ಮ ಗಿಡ ಮೇಲೆ ಬಂದಿಲ್ಲ ಅಂತಾರೆ. ಅಂದರೆ ಭೂಮಿಲಿ ಗೊಬ್ಬರನೇ ಇರಲ್ವಾ ಏನು? ಇವೆಲ್ಲ ನೀಟಾಗಿ ನೋಡ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ನೀರು ಇಷ್ಟು ಸಾಕು. ಈಗ ಕೊಡ್ತಾ ಇರಲ್ಲ ಇಷ್ಟು ನೋಡಿ. ಇದಕ್ಕೊಂಚೂರು ದೂರಕ್ಕೆ ಬೀಳಿ, ಏನೋ ಎಳ್ಕೊಳ್ಳುತ್ತೆ. ಗುರುಗಳ ನೀವು ಹೇಳಿ, ಈಗ ಗಿಡಗಳು ಹೆಂಗೆ ಅನ್ನಿಸ್ತಾ? ಗುರುಗಳು ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಪ್ಪ, ದೊಡ್ಡವ್ರು ಹೇಳ್ಬೇಕು. ಅದನ್ನ ನಾವು ಹೇಳ್ಕೊಡ್ತೇವೆ ಆಮೇಲೆ. ಆಯಿತು, ನಾವು ಹೇಳ್ತೀವಿ ಗುರುಗಳೇ. ಈಗ ನೀವು ನಿಮ್ಮ ಜಮೀನಲ್ಲಿ ಗಿಡ ಹಾಕಿದ್ದೀವಿ, ಹಿಂದಿನ ವ್ಯವಸಾಯಕ್ಕೂ ಈಗ ಹಾಕಿರೋ ಗಿಡಗಳಿಗೂ ಒಂಚೂರು ಹಿಂಗೆ ಅಂದರೆ ನಾವು ನಿಮ್ಮ ಅನಿಸಿಕೆ. ನಿಮ್ಮಂಥವ್ರು ಹೇಳಿದ್ರೆ ನಾವು ಒಂಚೂರು ಕಲ್ತ್ಕೊತೀವಿ ಅಂತ ಅಷ್ಟೇ. ಗಿಡಗಳು 35 ದಿನ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದೈತೆ. ಅಂದರೆ ಮಣ್ಣು ಮುಚ್ಕೊಂಡವಲ್ಲ, ಒಂಚೂರು ತಗೊಳ್ಳೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಓವರಾಲ್ ಚೆನ್ನಾಗಿದೆ ಸರ್. ಗಿಡಗಳದ್ದು ಏನು ಅನ್ನಿಸ್ತದೆ ಸರ್? ಈಗ ನೀವು 35 ಡೇಸ್ಗೆ ಈ ಥರ ಬಂದಿದೆ ಅನ್ನಿಸ್ತದೆ, ನಿಮ್ಗೆ ಏನು ಅನ್ನಿಸ್ತಾ ಇಲ್ಲ ಸರ್?
35 ಡೇಸ್ಗೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈಗ ನಮ್ಮಲ್ಲಿ ಕೇರಳದಿಂದ ನೀವು ಭಾಳ ಗಿಡ ತಗೊಂಡಿದ್ರಿ, ಹೌದು. ಏನು ಅನಿಸ್ತು? ಈ ಬೇರೆಯವರು ರೈತರು ತಗೋಬೋದಾ? 35 ಡೇಸ್ಗೆ ಈ ಥರ ಬಂದಿದೆ ಹೌದು, ಗಿಡಗಳು ಡೆವಲಪ್ಮೆಂಟ್. ತಗೋಬೋದು. ಹ್ಞೂ ಮತ್ತು ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕರೆಕ್ಟಾಗಿ ಮಾಹಿತಿ ಕೊಡೋದ್ರಿಂದ ಹ್ಞೂ ನಮ್ಗೆ ಅದನ್ನು ಹೇಗೆ ನೋಡ್ಕೋಬೇಕು ಅನ್ನೋ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ಹ್ಞೂ ಹ್ಞೂ ಅದೇನಾಗುತ್ತೆ, ಅದು ಒಂದು ಕಾರಣ. ಅದು ಎಲ್ಲ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ಈಗ ಮೊದಲು 5 ದಿನಕ್ಕೆ ಭೂಮಿ ಸುಧಾ ಕೊಟ್ವಿ, ಹ್ಞೂ ಅದಾದಮೇಲೆ 30 ದಿನಕ್ಕೆ ಟಂಚಿಂಗ್ ಮಾಡಿದ್ವಿ. ಸೊ ಅದನ್ನೆಲ್ಲ ನಮಗೆ ಕರೆಕ್ಟಾಗಿ ತಿಳಿಸಿದ್ರಿಂದ ಮಾಹಿತಿನ, ಸೊ ಗಿಡಗಳು ಚೆನ್ನಾಗಿ ಬಂದಿವೆ. ಓಕೆ, ಥ್ಯಾಂಕ್ ಯು ಸರ್. ನಮ್ಮದು 9902038931 ಇದು ಅಂಕನಹಳ್ಳಿ ಗ್ರಾಮಕ್ಕೆ ಸೇರ್ತದೆ, ಬಿಳ್ಕೆರೆ ಹೋಬಳಿ, ಹುಣಸೂರು ತಾಲೂಕಿಗೆ ಸೇರ್ತದೆ ಜಮೀನು. ಥ್ಯಾಂಕ್ ಯು ಸರ್. ಇನ್ನು ಹಂತವಾಗಿ 2 ತಿಂಗಳು 3 ತಿಂಗಳು ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್.